ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಮನ್ ಲೋಕ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಿಮ್ಮೊಳಗಿರುವ ಸೂಕ್ತ ಮನಸ್ಸು ನಿಮ್ಮ ಜಾಗೃತ ಚಿಂತನೆಯ ಮನಸ್ಸಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ. ಇದು ಕಲ್ಪನೆಯಲ್ಲ, ಇದು ಆಧುನಿಕ ಕಲ್ಪನೆಯೂ ಅಲ್ಲ. ಇದು ಆತ್ಮ ಮತ್ತು ಮನಸ್ಸಿನ ಅನುಭವದಿಂದ ಹೊರಹೊಮ್ಮಿದ ಸತ್ಯ. ನೀವು ದಿನವಿಡೀ ಯೋಚಿಸ್ತೀರಿ, ಯೋಜನೆಗಳನ್ನು ರೂಪಿಸ್ತೀರಿ, ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಇವೆಲ್ಲವೂ ಪ್ರಜ್ಞಾಪೂರ್ವಕ ಮನಸ್ಸಿನ ಕೆಲಸ. ಆದರೆ ನಿಮ್ಮ ಜೀವನದಲ್ಲಿ ನಿಜವಾಗಿ ಏನಾಗುತ್ತಿದೆ? ಪದೇ ಪದೇ ಪುನರಾವರ್ತನೆಯಾಗುವ ಸಂದರ್ಭಗಳು, ನಿಮ್ಮ ಜೀವನದಲ್ಲಿ ತಾನಾಗಿಯೇ ಬರುವ ಸುಖ ದುಃಖಗಳು. ಇದರ ಹಿಂದೆ ನಿಮ್ಮ ಸೂಕ್ತ ಮನಸ್ಸಿನ ಪಾತ್ರ ಅತ್ಯಂತ ದೊಡ್ಡದು. ಈಗ ಒಂದು ಆಳವಾದ ವಿಷಯವನ್ನ ಕೇಳಿ. ಈ ಸೂಕ್ತ ಮನಸ್ಸು ಯಾವಾಗ ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಯಾವಾಗ ಅದರ ಶಕ್ತಿ ತನ್ನ ಪೂರ್ಣ ಉತ್ತುಂಗದಲ್ಲಿರುತ್ತದೆ? ಈ ರಹಸ್ಯವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈ ಜಗತ್ತಿನಲ್ಲಿ ನೀವು ಬಯಸಿದ್ದನ್ನು ಪಡೆಯಬಹುದು ಮತ್ತು ಕಡಿಮೆ ಸಮಯದಲ್ಲಿ ಹೋರಾಟವನ್ನು ಹೆಚ್ಚಿಸದೆ ನಿಮ್ಮ ಸೂಕ್ತ ಮನಸ್ಸು 24 ಗಂಟೆಗಳ ಕಾಲ ಸಕ್ರಿಯವಾಗಿರುತ್ತದೆ. ಹಗಲಿನಲ್ಲಿಯೂ ರಾತ್ರಿಯಲ್ಲಿಯೂ. ಆದರೆ ರಾತ್ರಿಯಲ್ಲಿ ವಿಶೇಷವಾಗಿ ನೀವು ಮಲಗಲು ಹೋಗುವಾಗ ಅದು ಹೆಚ್ಚು ತೆರೆದಿರುತ್ತದೆ. ಆಗ ಅದು ಹೆಚ್ಚು ಗ್ರಹಣಶೀಲವಾಗಿರುತ್ತದೆ. ಗಮನವಿಟ್ಟು ಕೇಳಿ. ದಿನದ ಕೊನೆಯ 5 ನಿಮಿಷಗಳು ಮಾತ್ರ. ಆ 5 ನಿಮಿಷಗಳು, ಆ ಸಮಯದಲ್ಲಿ ನೀವು ನಿಮ್ಮ ಮನಸ್ಸಿಗೆ ಯಾವ ಮಾಹಿತಿಯನ್ನು ಕಳಿಸ್ತೀರಿ, ಯಾವ ಭಾವನೆಗಳನ್ನು ನೀಡ್ತೀರಿ, ಯಾವ ಚಿತ್ರಗಳನ್ನು ತೋರಿಸ್ತೀರಿ, ನಿಮ್ಮ ಜೀವನವು ನಿಧಾನವಾಗಿ ಹಾಗೆಯೇ ಆಗಲು ಪ್ರಾರಂಭಿಸುತ್ತದೆ. ಆ ಸಮಯದಲ್ಲಿ ನಿಮಗೆ ಒಂದು ವಿಶಿಷ್ಟ ಶಕ್ತಿ ಇರುತ್ತದೆ. ಇಂತಹ ಶಕ್ತಿಯ ಬಗ್ಗೆ ಇಂದಿನವರೆಗೂ ಹೆಚ್ಚಿನ ಜನರು ಸರಿಯಾಗಿ ಕೇಳಿಲ್ಲ ಮತ್ತು ಅರ್ಥ ಮಾಡಿಕೊಂಡಿಲ್ಲ. ನೋಡಿ, ಸೂಕ್ತ ಮನಸ್ಸು ಹಗಲಿನಲ್ಲಿಯೂ ಕೆಲಸ ಮಾಡುತ್ತದೆ. ಆದರೆ ರಾತ್ರಿಯಲ್ಲಿ ದೇಹವು ನಿಷ್ಕ್ರಿಯವಾಗ್ತಿರುವಾಗ, ಇಂದ್ರಿಯಗಳು ನಿಧಾನವಾಗಿ ಶಾಂತವಾಗ್ತಿರುವಾಗ, ಆಗ ಮನಸ್ಸಿನ ಬಾಗಿಲು ಸಂಪೂರ್ಣವಾಗಿ ತೆರೆಯುತ್ತದೆ. ನಾವು ನಿಮಗೆ ಹಲವು ಬಾರಿ ಹೇಳಿದ್ದೇವೆ, ದಿನವಿಡೀ ನಿಮ್ಮ ಪರಿಸ್ಥಿತಿ ಹೇಗಿದ್ದರೂ ನೀವು ಸಕಾರಾತ್ಮಕವಾಗಿ ಯೋಚಿಸಬೇಕು. ಇದು ಬಹಳ ಅವಶ್ಯಕ. ಆದರೆ ಇಂದು ನಿಮಗೆ ಇನ್ನೊಂದು ಆಳವಾದ ವಿಷಯವನ್ನು ವಿವರಿಸ್ತೇವೆ. ಇಡೀ ದಿನ ಸಕಾರಾತ್ಮಕವಾಗಿ ಯೋಚಿಸುವುದಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿ ಮಲಗುವ ಮೊದಲು ಆ 5 ನಿಮಿಷಗಳು. ನೀವು ದಿನವಿಡೀ ಚೆನ್ನಾಗಿ ಯೋಚಿಸುತ್ತಿದ್ರೆ ಮತ್ತು ರಾತ್ರಿ ಮಲಗುವಾಗ ನಕಾರಾತ್ಮಕವಾಗಿ ಆಲೋಚನೆಗಳಲ್ಲಿ ಮುಳುಗಿದ್ರೆ ಆ ಇಡೀ ದಿನ ನಿಮಗೆ ವ್ಯರ್ಥವಾಗುತ್ತದೆ. ಮತ್ತು ಇದರ ವಿರುದ್ಧವೂ ಸತ್ಯ. ಇಡೀ ದಿನ ಕೆಟ್ಟದಾಗಿ ಹೋಯಿತು ಎಂದು ಭಾವಿಸೋಣ. ಕೆಲಸ ಆಗಲಿಲ್ಲ, ಮನಸ್ಸು ದುಃಖಿತವಾಗಿತ್ತು, ಎಲ್ಲವೂ ತಲೆಕೆಳಗಾಗಿತ್ತು. ಆದರೆ ನೀವು ರಾತ್ರಿ ಮಲಗುವ ಮೊದಲು ಆ 5 ನಿಮಿಷಗಳಲ್ಲಿ ಸರಿಯಾದ ಭಾವನೆಯನ್ನು ಮೂಡಿಸಿದರೆ ಅದು ಇಡೀ ದಿನಕ್ಕಿಂತ ಹೆಚ್ಚು ಪರಿಣಾಮವನ್ನು ಬೀರುತ್ತದೆ. ಆ 5 ನಿಮಿಷಗಳಲ್ಲಿ ಒಂದೇ ಕೆಲಸವನ್ನು ಮಾಡುವ ಮೂಲಕ ನೀವು ಈ ಜಗತ್ತಿನಲ್ಲಿ ಬಯಸಿದ್ದನ್ನು ಪಡೆಯಬಹುದು. ಅದು ಯಾವುದೇ ವಸ್ತುವಾಗಿರಲಿ, ಯಾವುದೇ ಗುರಿಯಾಗಿರಲಿ ಅಥವಾ ಯಾವುದೇ ವ್ಯಕ್ತಿಯಾಗಿರಲಿ. ಪ್ರತಿದಿನ ಮಲಗುವ ಮೊದಲು ಇರುವ 5 ನಿಮಿಷಗಳು, ಆ ಸಮಯದ ಆಲೋಚನೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಅದು ನಿಮ್ಮ ಜೀವನವನ್ನು ಆಳವಾದ ಮಟ್ಟದಲ್ಲಿ ಪ್ರಭಾವಿಸುತ್ತದೆ. ಈಗ ನೋಡಿ, ಹೆಚ್ಚಿನ ಜನರು ರಾತ್ರಿ ಮಲಗಲು ಹೋದಾಗ ಆ 5 ನಿಮಿಷಗಳಲ್ಲಿ ಏನು ಯೋಚಿಸ್ತಾರೋ, ಇಂದು ತಪ್ಪಾಯಿತು, ಯಾವ ಕೆಲಸ ಕೂಡ ಆಗಲಿಲ್ಲ, ಯಾರು ದುಃಖ ನೀಡಿದ್ರು, ಯಾರು ಅವಮಾನ ಮಾಡಿದ್ರು, ಚಿಂತೆ, ಭಯ, ನೋವು. ಮತ್ತು ಸತ್ಯ ಹೇಳಬೇಕಂದ್ರೆ ಇದರಲ್ಲಿ ನಿಮ್ಮ ಸಂಪೂರ್ಣ ತಪ್ಪು ಕೂಡ ಇಲ್ಲ. ಮನಸ್ಸಿನ ಸ್ವಭಾವವೇ ಹೀಗಿದೆ. ಸಮಾಜ, ಪರಿಸ್ಥಿತಿ, ಅನುಭವಗಳು, ಮನಸ್ಸು ಹೀಗೆ ಮಾಡಿದೆ. ಈಗ ನೀವು ಕೇಳ್ತೀರಿ, ಹಾಗಾದರೆ ಆ 5 ನಿಮಿಷಗಳಲ್ಲಿ ಏನು ಮಾಡಬೇಕು ಎಂದು ಕೇಳಿ. ಅದನ್ನು ತಲೆ ಕೆಳಗಾಗಿ ಮಾಡಬೇಕು. ನೀವು ಇಲ್ಲಿಯವರೆಗೂ ನಕಾರಾತ್ಮಕವಾಗಿ ಯೋಚಿಸ್ತಿದ್ದೀರಿ, ಅದೇ ಸಮಯದಲ್ಲಿ ಅದನ್ನು ನಿಲ್ಲಿಸಿ ಮತ್ತು ಅದರ ಬದಲಿಗೆ ಸಕಾರಾತ್ಮಕ ಆಲೋಚನೆಗಳನ್ನು ತುಂಬಬೇಕು. ಇದು ನಿಮಗೆ ಸಣ್ಣ ವಿಷಯವೆಂದು ತೋರಬಹುದು, ಆದರೆ ಈ ಸಣ್ಣ ವಿಷಯವು ನಿಮ್ಮ
ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಈಗ ಗಮನವಿಟ್ಟು ಕೇಳಿ. ರಾತ್ರಿ ಮೊಬೈಲ್ ಎಲ್ಲವನ್ನ ಆಫ್ ಮಾಡಿ ನಂತರ ಮಲಗಲು ಹೋಗಿ. ಬೆನ್ನನ್ನು ನೇರವಾಗಿ ಇರಿಸಿ. ಬೆನ್ನನ್ನು ನೇರವಾಗಿ ಇರಿಸಬೇಕು. ದೇಹವನ್ನು ಸ್ಥಿರವಾಗಿ ಇರಿಸಿ. ಈಗ 10 ಆಳವಾದ ಉಸಿರನ್ನ ತೆಗೆದುಕೊಳ್ಳಿ. ನಿಧಾನವಾಗಿ ಪ್ರಜ್ಞಾಪೂರ್ವಕವಾಗಿ ಈಗ ನಿಮ್ಮೊಳಗೆ ನೋಡಿ. ನಿಮ್ಮೊಳಗೆ ಒಂದು ಅದ್ಭುತ ಶಕ್ತಿ ಇದೆ, ಒಂದು ಪವಾಡದ ಶಕ್ತಿ ಇದೆ. ಆ ಶಕ್ತಿಯು ನಿಮ್ಮ ಮೆದುಳಿನ ಸುತ್ತಲೂ ಸುತ್ತುತ್ತಿದೆ. ನಿಮ್ಮ ಮೆದುಳು ಒಳಗೆ ಮತ್ತು ಹೊರಗೆ ಎರಡೂ ಕಡೆಯಿಂದ ಶಕ್ತಿಯಿಂದ ತುಂಬಿದೆ. ನೀವು ಹೀಗೆ ಮಾಡ್ತಿದ್ದಂತೆ ಮನಸ್ಸು ತಾನಾಗಿಯೇ ಶಾಂತವಾಗಲು ಪ್ರಾರಂಭಿಸುತ್ತದೆ. ಮನಸ್ಸು ಶಾಂತವಾದಾಗ ಆಗ ನೀವು ಬಯಸುವ ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣ ಶ್ರದ್ಧೆಯಿಂದ, ಸಂಪೂರ್ಣ ವಿಶ್ವಾಸದಿಂದ ಯೋಚಿಸಲು ಪ್ರಾರಂಭಿಸಿ. ನಿದ್ರೆ ಬರುವವರೆಗೂ ಸಕಾರಾತ್ಮಕವಾಗಿ ಯೋಚಿಸುತ್ತಲೇ ಇರಿ. ಈಗ ಅರ್ಥ ಮಾಡಿಕೊಳ್ಳಿ, ಸೂಕ್ತ ಮನಸ್ಸು ಒಂದು ವಿಷಯದಲ್ಲಿ ಬಹಳ ದುರ್ಬಲವಾಗಿದೆ. ಯಾವುದು ವಾಸ್ತವ ಮತ್ತು ಯಾವುದು ಕಲ್ಪನೆ ಎಂದು ಅದಕ್ಕೆ ಅರ್ಥವಾಗ್ತಿಲ್ಲ. ನೀವು ಏನು ಯೋಚಿಸ್ತೀರೋ ಅದು ಅದಕ್ಕೆ ನಿಜವೆಂದು ತೋರುತ್ತದೆ ಮತ್ತು ನೀವು ಅದೇ ಆಲೋಚನೆಯಲ್ಲಿ ಮುಂದುವರಿದ್ರೆ ಹಾಗಾದರೆ ಅದೇ ನಿಮ್ಮ ವಾಸ್ತವವಾಗುತ್ತದೆ. ಅದಕ್ಕಾಗಿಯೇ ರಾತ್ರಿ ಮಲಗುವ ಮೊದಲು ನೀವು ನಕಾರಾತ್ಮಕವಾಗಿ ಯೋಚಿಸಿದರೆ ಅದು ನಿಮಗೆ ಕೇವಲ ಒಂದು ಆಲೋಚನೆ, ಆದರೆ ನಿಮ್ಮ ಸೂಕ್ತಾವಸ್ಥೆಗೆ ಅದು ನಿಜವಾದ ಪರಿಸ್ಥಿತಿ ಮತ್ತು ನಂತರ ನಿಮ್ಮ ಜೀವನದಲ್ಲಿ ಅದೇ ಸಂಭವಿಸಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಮಲಗುವ ಮೊದಲು ನಿಮ್ಮೊಂದಿಗೆ ಹೇಳ್ಕೊಳ್ಳಿ, ನಾನು ಶಾಂತವಾಗಿದ್ದೇನೆ, ನಾನು ಸುರಕ್ಷಿತವಾಗಿದ್ದೇನೆ, ನಾನು ಸಂತೋಷವಾಗಿದ್ದೇನೆ, ನಾನು ಅತ್ಯಂತ ಅದೃಷ್ಟಶಾಲಿ, ನನ್ನ ಮನಸ್ಸು ಸ್ಪಷ್ಟವಾಗಿದೆ, ನನ್ನ ಆಲೋಚನೆಗಳು ಸಕಾರಾತ್ಮಕವಾಗಿದೆ, ನನ್ನ ದೇಹವು ಆರೋಗ್ಯವಾಗಿದೆ, ನನ್ನಲ್ಲಿ ತುಂಬ ಶಕ್ತಿ ಇದೆ, ನಾನು ನನ್ನನ್ನು ನಂಬ್ತೇನೆ, ನಾನು ನನ್ನನ್ನು ಸ್ವೀಕರಿಸ್ತೇನೆ, ನನ್ನ ಕಠಿಣ ಪರಿಶ್ರಮ ನನಗೆ ಫಲ ನೀಡ್ತಿದೆ, ನನ್ನ ಪ್ರಯತ್ನಗಳು ಸರಿಯಾದ ದಿಕ್ಕಿನಲ್ಲಿವೆ, ನನಗೆ ಸರಿಯಾದ ದಾರಿಗಳು ತೆರೀತಿವೆ, ನನಗೆ ಅವಕಾಶಗಳು ಸೃಷ್ಟಿಯಾಗ್ತಿವೆ, ನನ್ನ ಮುಂದಿನ ದಿನ ಉತ್ತಮವಾಗಿರುತ್ತದೆ, ನನ್ನ ಭವಿಷ್ಯ ಸುರಕ್ಷಿತವಾಗಿದೆ, ನಾನು ಭಯದಿಂದ ಮುಕ್ತನಾಗಿದ್ದೇನೆ, ನನ್ನ ಒತ್ತಡದಿಂದ ಮುಕ್ತನಾಗಿದ್ದೇನೆ, ನನ್ನ ನಿದ್ರೆ ಆಳವಾದ ಮತ್ತು ಶಾಂತವಾಗಿದೆ, ನನ್ನ ಮನಸ್ಸು ವಿಶ್ರಾಂತಿಯಲ್ಲಿದೆ, ನಾನು ಕೃತಜ್ಞನಾಗಿದ್ದೇನೆ, ನಾನು ತೃಪ್ತನಾಗಿದ್ದೇನೆ, ಎಲ್ಲವೂ ನನ್ನ ಪರವಾಗಿಯೇ ನಡೆಯುತ್ತಿದೆ, ಎಲ್ಲವೂ ಸರಿಯಾಗಿದೆ. ನಿಮ್ಮ ಆಲೋಚನೆ ನಿಮ್ಮ ಜೀವನದ ಪ್ರೋಗ್ರಾಮಿಂಗ್ ಆಗಿದೆ. ಸೂಕ್ತಾವಸ್ಥೆ ಒಂದು ಬ್ಯಾಂಕ್ ಮತ್ತು ನಿಮ್ಮ ಆಲೋಚನೆ ಅದರ ಹಣ. ಈಗ ಹಣವನ್ನು ಸರಿಯಾದ ಸ್ಥಳದಲ್ಲಿ ಖರ್ಚು ಮಾಡಿ. ನಾಳೆ ಪರೀಕ್ಷೆ ಇದ್ದರೆ ಭಯಪಡಬೇಡಿ. ನಾಳೆ ಏನಾದರೂ ಪ್ರಮುಖ ಕೆಲಸವಿದ್ದರೆ ನಂಬಿಕೆಯನ್ನು ಇಟ್ಕೊಳ್ಳಿ. ಎಚ್ಚರ ಮತ್ತು ನಿದ್ರೆಯ ನಡುವಿನ ಸಮಯವು ಅದ್ಭುತ ಸಮಯ. ಇಂದು ರಾತ್ರಿ ಇದನ್ನು ಪ್ರಯತ್ನಿಸಿ ಮತ್ತು ನಿಮ್ಮ ಮುಂದಿನ ದಿನ ಉತ್ತಮವಾಗಿರುತ್ತದೆ ಎಂದು ನೋಡಲು ಹೆಚ್ಚಿನ ಸಾಧ್ಯತೆ ಇದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.